ರಾಜ್ಯದಲ್ಲಿ ದ್ವೇಷ ಭಾಷಣವನ್ನು ಮಾಡಿ ಸಮಾಜದ ಸ್ವಾಸ್ಥ್ಯ ಕೆಡಿಸುವ ಯಾರೇ ಆದರೂ ಕೂಡ ಅದಕ್ಕೆ ಕಡಿವಾಣ ಹಾಕಬೇಕು ಅಂತ ರಾಜ್ಯ ಸರ್ಕಾರ ದ್ವೇಷ ಭಾಷಣ ಮಸೂದೆಯನ್ನು ಬಿಲ್ಲನ್ನು ಪಾಸ್ ಮಾಡಿಕೊಂಡಿತ್ತು. ರಾಜ್ಯಪಾಲರ ಅಂಕಿತಕ್ಕೆ ಕಳಿಸಿತ್ತು. ರಾಜ್ಯಪಾಲರು ಇನ್ನೂ ಕೂಡ ಅಂಕಿತ ಹಾಕಿಲ್ಲ, ಹಾಗಂತ ತಿರಸ್ಕಾರ ಕೂಡ ಮಾಡಿಲ್ಲ, ಅದು ಬೇರೆ ವಿಚಾರ. ಆದರೆ ರಾಜ್ಯಪಾಲರಿಂದ ಸಹಿಯಾಗಿ ಬಂದ ಮೇಲೆ ಅದು ಕಾಯ್ದೆ ಆಗುತ್ತೆ. ಕಾಯ್ದೆ ಜಾರಿಗೆ ಬರೋದಕ್ಕೂ ಮುನ್ನವೇ ಅದನ್ನು ಜಾರಿಗೆ ತರೋದಕ್ಕೆ, ಇಂಪ್ಲಿಮೆಂಟ್ ಮಾಡೋದಕ್ಕೆ ಮುಂದಾಗ್ಬಿಟ್ಟಿದೆಯಾ ಸರ್ಕಾರ? ಇದಕ್ಕೆ ಪೊಲೀಸರನ್ನೇ ಬಳಸ್ಕೋತಾ ಇದ್ದಾರಾ? ಯಾಕೆ ಈ ಮಾತನ್ನು ನಾನು ಆಡ್ತಾ ಇದ್ದೀನಿ ಅಂತಂದರೆ, ಒಂದು ಇನ್ಸಿಡೆಂಟ್ ನಡೆದಿದೆ. ಆ ಸ್ಟೋರಿ ಏನು ಅಂತ ನೀವು ನೋಡಿ. ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮಕ್ಕೆ ಪೊಲೀಸರ ಆಕ್ಷೇಪ. ಆಯೋಜಕ ಭಾಷಣಕಾರ ವಿಕಾಸ್ ಪುತ್ತೂರ್ಗೆ ನೋಟಿಸ್. ಕಾನೂನನ್ನೇ ಓವರ್ಟೇಕ್ ಮಾಡಲು ಮುಂದಾಯ್ತಾ ಸರ್ಕಾರ? ಎಸ್, ರಾಜ್ಯ ಸರ್ಕಾರ ದ್ವೇಷ ಭಾಷಣ ತಡೆ ಕಾಯ್ದೆ ಜಾರಿಗೆ ತರೋಕೆ ಇನ್ನಿಲ್ಲದ ಕಸರತ್ತು ಮಾಡ್ತಾ ಇದೆ. ಈಗಾಗಲೇ ವಿಧಾನಸೌಧದಲ್ಲಿ ಮಸೂದೆ ಪಾಸ್ ಆಗಿದ್ದು, ರಾಜ್ಯಪಾಲರ ಅಂಕಿತ ಅಷ್ಟೇ ಬಾಕಿ ಇದೆ. ಈ ಹೊತ್ತಲ್ಲೇ ರಾಜ್ಯಪಾಲರ ಅಧಿಕೃತ ಮುದ್ರೆ ಬೀಳೋ ಮುನ್ನನೇ ಸರ್ಕಾರ ಕಾನೂನನ್ನೇ ಮೀರಿ ದ್ವೇಷ ಭಾಷಣ ಕಾಯ್ದೆಯನ್ನು ಜಾರಿಗೆ ತರೋಕೆ ಮುಂದಾಗಿದ್ದು, ಸಂವಿಧಾನ ಕೊಟ್ಟಿರುವ ವಾಕ್ ಸ್ವಾತಂತ್ರ್ಯದ ಹಕ್ಕನ್ನೇ ಕಿತ್ಕೊಳ್ಳೋಕೆ ಮುಂದಾಗಿದೆ. ಅದಕ್ಕೆ ಕಾನೂನು ಕಾಯೋ ಪೊಲೀಸರನ್ನೇ ದುರ್ಬಳಕೆ ಮಾಡಿಕೊಂಡಿದೆ. ನಿನ್ನೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆಯಲ್ಲಿ ನಡೆದಂತಹ ಹಿಂದೂ ಸಮಾಜೋತ್ಸವ ಕಾರ್ಯಕ್ರಮದ ದಿಕ್ಸೂಚಿ ಭಾಷಣಕಾರ ವಿಕಾಸ್ ಪುತ್ತೂರ್ ಅವರಿಗೆ ದ್ವೇಷ ಭಾಷಣ ಮಸೂದೆ 2025 ಉಲ್ಲಂಘನೆ ಆಗದಂತೆ ನೋಡ್ಕೊಳ್ಳಿ ಅಂತ ನೋಟಿಸ್ ಕೊಟ್ಟಿದೆ. ಚಿಕ್ಕಮಗಳೂರಿನ ತರೀಕೆರೆ ಪೊಲೀಸರು ನೀಡಿದ ನೋಟಿಸ್ನಲ್ಲಿ ಭಾಷಣ ಮಾಡೋ ಸಮಯದಲ್ಲಿ ಅನ್ಯ ಕೋಮಿನ ಸಮುದಾಯದವರ ಭಾವನೆಗಳಿಗೆ ಧಕ್ಕೆ ಉಂಟಾಗದಂತೆ ನೋಡಿಕೊಳ್ಳಬೇಕು. ತಾವು ಮಾಡುವ ಭಾಷಣ ಯಾವುದೇ ಗುಂಪಿನ ವಿರುದ್ಧ ದ್ವೇಷ, ಹಿಂಸೆ, ಪ್ರಚೋದನೆಗೆ ಒಳಪಡಬಾರದು. ಸರ್ಕಾರವು ಜಾರಿಗೆ ತಂದಿರುವ ದ್ವೇಷ ಭಾಷಣ ಮಸೂದೆ 2025 ಅನ್ವಯ ಕಾಯ್ದೆ ಉಲ್ಲಂಘನೆ ಆಗದ ರೀತಿಯಲ್ಲಿ ಕಾರ್ಯಕ್ರಮವನ್ನ ನಡೆಸಿಕೊಂಡು ಹೋಗುವುದು ತಪ್ಪಿದಲ್ಲಿ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಉಲ್ಲೇಖಿಸಲಾಗಿದೆ. ಯಾವುದೇ ಒಂದು ಕಾನೂನೇ ಇಲ್ಲದೆ ಇರತಕ್ಕಂಥ ಒಂದು ಮಸೂದೆ ಆಗಿದೆ ಅಂತ ಹೇಳಿ ಇವರು ಅದರ ಮೇಲೆ ನೋಟಿಸ್ ಮಾಡ್ತಾರೆ ಅಂತ ಆದರೆ, ಇದಕ್ಕಿಂತ ಅರಾಜಕತೆ ರಾಜ್ಯದಲ್ಲಿ ಇರ್ಲಿಕ್ಕೆ ಸಾಧ್ಯ ಇದೆಯಾ? ದ್ವೇಷ ಭಾಷಣ 2025 ಉಲ್ಲಂಘನೆಯನ್ನು ನೀವು ಮಾಡಿದರೆ ನಿಮ್ಮ ಮೇಲೆ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಅಂತ ನೋಟಿಸಲ್ಲಿತ್ತು. ಈ ಕಾನೂನು ಜಾರಿ ಮಾಡಿದ್ಯಾರು? ವಿಧಾನಸಭೆಯಲ್ಲಿ ಕಾಂಗ್ರೆಸ್ ಪ್ರಸ್ತಾವನೆ ಸಲ್ಲಿಸಿದೆ, ವಿಧಾನಸಭೆಯಲ್ಲಿ ಅದು ಅಂಗೀಕಾರಗೊಂಡು ಅಲ್ಲಿಂದ ಮುಂದೆ ಹೋಗಿದೆ ಅಂತ ಆದ ಮಾತ್ರಕ್ಕೆ ಇದು ಕಾನೂನಾಗಲಿಕ್ಕೆ ಸಾಧ್ಯ ಇಲ್ಲ. ದ್ವೇಷ ಭಾಷಣ ಮಸೂದೆ ಜಾರಿಗೆ ಸಂಚು. ಸರ್ಕಾರದ ವಿರುದ್ಧ ಕೇಸರಿ ಪಡೆ ಕೆಂಡಾಮಂಡಲ. ಅಸಲಿಗೆ ಈ ಕಾಯ್ದೆ ಇನ್ನೂ ಜಾರಿಗೆ ಬಂದಿಲ್ಲ, ರಾಜ್ಯಪಾಲರ ಮುದ್ರೆನೇ ಬಿದ್ದಿಲ್ಲ. ಆದರೂ ಸರ್ಕಾರ ಕಾನೂನು ಕಾಯೋ ಪೊಲೀಸರನ್ನ ಬಳಸಿಕೊಂಡು ಬಲವಂತವಾಗಿ ಕಾಯ್ದೆ ಜಾರಿಗೆ ಮುಂದಾಗಿದೆ. ಹೀಗಾಗಿ ರಾಜ್ಯ ಸರ್ಕಾರದ ನಡೆಗೆ ವಿಪಕ್ಷಗಳು ಕೆಂಡಾಮಂಡಲವಾಗಿದೆ. ಕರ್ನಾಟಕದಲ್ಲಿ ಇರೋದು ಪ್ರಜಾಪ್ರಭುತ್ವನ, ಪೊಲೀಸ್ ರಾಜ್ಯನ ಅಂತ ಆರ್ ಅಶೋಕ್ ಪ್ರಶ್ನಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ, ನಾವು ಯಾವ ರಾಜ್ಯದಲ್ಲಿದ್ದೀವಿ? ಪಾಕಿಸ್ತಾನವೋ ಅಥವಾ ಬಾಂಗ್ಲಾದೇಶವೋ? ಸರ್ಕಾರ ದ್ವೇಷ ಭಾಷಣ ಕಾಯ್ದೆ ಮೂಲಕ ಗೂಂಡಾಗಿರಿ ನಡೆಸ್ತಾ ಇದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇತ್ತ ಸಿಟಿ ರವಿ ಕೂಡ ದ್ವೇಷ ಮಸೂದೆಗೆ ಅಂಕಿತ ಬೀಳುವ ಮುನ್ನವೇ ಜಾರಿಗೆ ತರೋಕೆ ಸರ್ಕಾರ ಸಂಚು ರೂಪಿಸಿದ್ದಾರೆ ಅಂತ ಗುಡುಗಿದ್ದಾರೆ. ತರೀಕೆರೆನಲ್ಲಿ ಭಾಷಣ ಪ್ರಾರಂಭ ಮಾಡುವ ಮುಂಚಿತವಾಗಿ ಹೋಗಿ ಪೊಲೀಸ್ ಅಧಿಕಾರಿಗಳು ನೋಟಿಸ್ ಕೊಡ್ತಾರೆ ಅಂತ ಹೇಳಿದ್ರೆ ಯಾವ ರಾಜ್ಯದಲ್ಲಿದ್ದೀವಿ, ಯಾವ ದೇಶದಲ್ಲಿದ್ದೀವಿ? ನಾವೇನು ಬಾಂಗ್ಲಾದೇಶದಲ್ಲಿದ್ದೀವೋ ಪಾಕಿಸ್ತಾನದಲ್ಲಿದ್ದೀವೋ? ದ್ವೇಷ ಭಾಷಣ ಮಾಡ್ತಾರೆ ಅಂತೇಳಿ ಇವ್ರು ಹೆಂಗೆ ಅದಕ್ಕೆ ತೀರ್ಮಾನಕ್ಕೆ ಬರ್ತಾರೆ? ಇದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತದೆ, ವಿರೋಧ ಪಕ್ಷದವ್ರನ್ನ ಬಾಯಿ ಮುಚ್ಚಿಸುವಂತ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದ್ದಾರೆ. ಇದು ಯಾವುದೇ ಕಾರಣಕ್ಕೂ ಸಾಧ್ಯ ಆಗೋದಿಲ್ಲ. ಪೊಲೀಸರಿಗೆ, ಪೊಲೀಸ್ ಇಲಾಖೆಗೆ, ಗೃಹ ಇಲಾಖೆಗೆ ಕಾನೂನಿನ ಅರಿವು ಮೂಡಿಸಬೇಕಾದ ಅವಶ್ಯಕತೆ ಇದೆ. ಯಾಕೆಂದರೆ ದ್ವೇಷ ಭಾಷಣ ಕಾಯ್ದೆ ಇನ್ನೂ ರಾಜ್ಯಪಾಲರ ಸಹಿಯೇ ಬಿದ್ದಿಲ್ಲ. ಆಗಲೇ ಇವರು ದ್ವೇಷ ಭಾಷಣ ಕಾಯ್ದೆ ಅನ್ವಯ ನಿಮಗೆ ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಾರೆ ಅಂತ ಹೇಳಿದರೆ ಇದು ದಾಷ್ಟ್ಯ. ಮತ್ತು ಹಿಂದೂ ಅನ್ನುವ ವಿಚಾರಕ್ಕೆ ಇವರು ಎಷ್ಟು ವಿರೋಧ ಇದ್ದಾರೆ ಅನ್ನೋದನ್ನು ಕೂಡ ತೋರಿಸುತ್ತೆ. ರಾಜ್ಯದಲ್ಲಿ ಜೋರಾಯಿತು ದ್ವೇಷ ಭಾಷಣ ಕಿಚ್ಚು. ವಿಕಾಸ್ ಪುತ್ತೂರ್ಗೆ ನೋಟಿಸ್ ಕೊಟ್ಟಿದ್ದು ತಪ್ಪು. ಇನ್ನು ಹಿಂದೂ ಕಾರ್ಯಕ್ರಮಕ್ಕೆ ದ್ವೇಷ ಭಾಷಣ ನೋಟಿಸ್ ಕೊಟ್ಟಿದ್ದು ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗಿದೆ. ಈ ಬೆನ್ನಲ್ಲೇ ಬಿಜೆಪಿ ಮುಖಂಡ ವಿಕಾಸ್ ಪುತ್ತೂರು ಅವರಿಗೆ ದ್ವೇಷ ಭಾಷಣ ಮಸೂದೆಯ ಅಡಿ ಪೊಲೀಸರು ನೋಟಿಸ್ ಕೊಟ್ಟಿದ್ದು ತಪ್ಪು ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಇತ್ತ ಸಚಿವ ಪ್ರಿಯಾಂಕರ್ಗೆ ಈ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ನುಣುಚಿಕೊಂಡಿದ್ದಾರೆ. ವಿಚಾರ ಮಾಡಿದ್ದಾರೆ, ಯಾಕೆಂದ್ರೆ ಆ ಬಿಲ್ ಇನ್ನೂ ಪಾಸ್ ಆಗಿಲ್ಲಲ್ಲ. ಅದು ಯಾಕೆ, ಅದು ಯಾವ ರೀತಿಯಲ್ಲಿ ಮಾಡಿದ್ದಾರೆ? BNSS ಅಲ್ಲಿ ಇರುವಂಥ ಪ್ರಾವಿಷನ್ ಕೋಟ್ ಮಾಡಿದರೆ ಆಗ್ಬೋದು. ಆದರೆ ಈಗ ನಾವು ತಗೊಂಬಂದಿರ್ತಕ್ಕಂಥ ಕಾನೂನು ಅದು ಅಂತಿಮವಾಗಿ ಇನ್ನೂ ಕೂಡ ಗವರ್ನರ್ ಸಹಿ ಆಗಬೇಕು. ಅದಾದಮೇಲೆ ಕಾನೂನು ಜಾರಿಗೆ ಬರುತ್ತೆ. ಅದಕ್ಕೆ ಮುಂಚೆನೇ ಅವ್ರು ಬರೆದಿದ್ರೆ ಅದು ತಪ್ಪು. ಅದನ್ನು ವಿಚಾರ ಮಾಡ್ತೀನಿ ನಾನು. ಅದನ್ನು ನೋಡಿಲ್ಲ. ಬಟ್ ಹೇಟ್ ಸ್ಪೀಚ್ ಮಾಡೋದು ಯಾಕಪ್ಪ ಇವರೆಲ್ಲರೂ? ದ್ವೇಷ ಭಾಷಣ ಮಾಡೋದು ಯಾಕೆ ಇವರಿಗೆ? ಇವರಿಗೆ ಈ 4-5 ಪದ ಯಾವುದು, ಪಾಕಿಸ್ತಾನು, ಮುಸಲ್ಮಾನು, ಕಾಂಗ್ರೆಸ್ಸು,
ನೇರು ಇವೆಲ್ಲ 4-5 ಪದಗಳು ತೆಗೆದ್ಬಿಟ್ರೆ ಇವ್ರಿಗೆ ಭಾಷಣನೇ ಬರೋದಿಲ್ಲ. ಯಾಕೆ ದ್ವೇಷ ಭಾಷಣ ಮಾಡಬೇಕು ಇವರೆಲ್ಲರೂ? ಒಟ್ಟಾರೆ ಸರ್ಕಾರದ ನಡೆ ವಿಪಕ್ಷ ಹಾಗೂ ಹಿಂದೂ ಸಂಘಟನೆ ಕಾರ್ಯಕರ್ತರನ್ನ ಕೆರಳಿಸಿದೆ. ಕಾನೂನನ್ನೇ ಮೀರಿ ಸಂವಿಧಾನವನ್ನೇ ಓವರ್ಟೇಕ್ ಮಾಡಿದ ಸರ್ಕಾರ ಯಾರನ್ನೋ ಮೆಚ್ಚಿಸೋಕೆ ಮುಂದಾಗಿದೆ. ಸರ್ಕಾರದ ಈ ಅಂತರಾಳ ಜನಸಾಮಾನ್ಯರ ಅರಿವಿಗೆ ಬಂದ್ರೆ ಜನ ಸರಿಯಾದ ಸಮಯದಲ್ಲಿ ಸರಿಯಾದ ಪಾಠ ಕಲಿಸೋದು ಗ್ಯಾರಂಟಿ. ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.